ದೇಶದಲ್ಲಿ ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಒಂದೇ ಭಾರತ್ನ AC ಸ್ಲೀಪರ್ ಕೋಚ್ಗಳು ಕೂಡ ಈಗಾಗಲೇ ಸಿದ್ಧವಾಗಿರುವಂಥದ್ದು. ನಾನು ಕೂಡ BML ಅಂದರೆ ತಿಪ್ಪಸಂದ್ರದಲ್ಲಿರುವಂಥ BML ನಲ್ಲಿ ಒಂದೇ ಭಾರತ್ನ ಸ್ಲೀಪರ್ ಕೋಚ್ಗಳು ಈಗಾಗಲೇ ಸಿದ್ಧವಾಗಿರುವಂಥದ್ದು. ಏನೇನೆಲ್ಲ ವಿಶೇಷತೆಗಳಿದೆ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಅಂದರೆ ಹೊರಭಾಗದಲ್ಲಿ ಸಂಪೂರ್ಣವಾಗಿ ಕೇಸರಿ ಬಣ್ಣದಲ್ಲಿರುವಂಥದ್ದು. ಕೇಸರಿ ಬಣ್ಣದಲ್ಲಿ ಈಗಾಗಲೇ ಕೂಡ ಈ ಒಂದು ರೈಲುಗಳು ಕಂಗೊಳಿಸ್ತಾ ಇರುವಂಥದ್ದು. ಕೇಂದ್ರದ ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಈಗಾಗಲೇ ಈ ಒಂದು ರೈಲುಗಳಿಗೆ ಹಸಿರು ನಿಶಾನೆಯನ್ನು ಕೂಡ ತೋರಿರುವಂಥದ್ದು. ಅಂದರೆ ಇವತ್ತು ಟ್ರಯಲ್ ರನ್ನಿಗೆ ಈಗಾಗಲೇ ಒಂದು ಹಸಿರು ನಿಶಾನೆಯನ್ನು ಕೂಡ ತೋರಿದ್ರು. ಏನೇನೆಲ್ಲ ವಿಶೇಷತೆಗಳಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಇದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಸಿದ್ಧವಾಗಿರುವಂಥದ್ದು. ಅಂದರೆ BMLನಲ್ಲಿ ಈಗಾಗಲೇ ಕೂಡ ಈ ಒಂದು ಟ್ರೈನ್ಗಳು ತಯಾರಾಗಿರುವಂಥದ್ದು. ಮೊದಲಿಗೆ ಈ ಒಂದು ಒಂದೇ ಭಾರತ್ನ ಟ್ರೈನ್ಗಳೇನಿದ್ದಾವೆ, ಒಂದೇ ಭಾರತ್ ಟ್ರೈನು ತಮಿಳುನಾಡಿನಲ್ಲಿ ಸಿದ್ಧವಾಗಿದ್ವು. ಅಂದರೆ ಚೇರ್ನ ಒಂದು ಟ್ರೈನ್ಗಳು, AC ಚೇರ್ನ ಟ್ರೈನ್ಗಳೇನಿದ್ದಾವೆ ಅವು ಈಗಾಗಲೇ ಕೂಡ ತಿಪ್ಪಸಂದ್ರದಲ್ಲಿ ಕೂಡ ಸಿದ್ಧವಾಗಿರುವಂಥದ್ದು. ಏನೇನು ವಿಶೇಷತೆಗಳಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಲೋಕೋ ಪೈಲಟ್ ಕುಳಿತುಕೊಳ್ಳುವಂಥ ಒಂದು ಜಾಗ ಏನಿದೆ, ತುಂಬ ಅದ್ಭುತವಾಗಿ ಒಂದು ವಿನ್ಯಾಸನ ಕೂಡ ಮಾಡಿರುವಂಥದ್ದು. ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅದ್ಭುತವಾಗಿರುವಂಥದ್ದನ್ನು ಕೂಡ ಈಗಾಗಲೇ ಸಾಮಾನ್ಯವಾಗಿ ನಾವು ಹಿಂದೆ ತೋರಿಸಿದ್ವಿ. ಅಂದರೆ ಚೇರ್ನ ಒಂದು ಟೈರ್ಗಳು, ಅಂದರೆ ಜನ ಕುಳಿತುಕೊಂಡು ಹೋಗುವಂಥ ಒಂದು ಒಂದೇ ಭಾರತ್ನ ಒಂದು ಕೋಚ್ಗಳು ಯಾವ ಥರವಾಗಿದ್ದು ಅಂತೇಳಿ, ಇದು ಮುಂದುವರಿದ ಭಾಗವಾಗಿ ಸ್ಲೀಪರ್ ಕೋಚ್ಗಳು, ಅಂದರೆ ಸಂಪೂರ್ಣವಾಗಿ AC ಸ್ಲೀಪರ್ ಕೋಚ್ ಕೂಡ ಆಗಿರುತ್ತೆ. ಇದರಲ್ಲಿ ಏನೇನು ವಿಶೇಷತೆ ಇದೆ ಅಂತ ನಿಮಗೆ ತೋರಿಸ್ತಾ ಹೋದೆ. ಇದು ಲೋಕೋ ಪೈಲಟ್ನ ಇರುವ ಜಾಗ. ಆದರೆ ಒಳಭಾಗದಲ್ಲಿ ಹೇಗೆ ಪ್ರಯಾಣಿಕರು ಮಲ್ಕೊಂಡು ಹೋಗ್ತಾರೆ, ಏನೇನೆಲ್ಲ ವಿಶೇಷತೆಗಳಿದೆ ಅನ್ನೋಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ತುಂಬ ಅದ್ಭುತವಾದಂಥ ಒಂದು ವಿನ್ಯಾಸವನ್ನು ಮಾಡಿರುವಂಥದ್ದು. ಈ ಒಳಭಾಗದಲ್ಲಿ ಮಲ್ಕೊಂಡು, ಅಂದರೆ ಕುಳಿತುಕೊಳ್ಳುವಂಥ ಒಂದು ಜಾಗನ ಈಗಾಗಲೇ ಕೂಡ ರೆಡಿ ಮಾಡಿದ್ರು. ಕುಳಿತುಕೊಂಡು ಹೋಗ್ಲಿಕ್ಕೆ ಎಲ್ಲ ಥರವಾದಂಥ ಒಂದು ವಿಶೇಷತೆಗಳಿದ್ವು. ಈಗ ಇಲ್ಲಿ ಈ ಒಂದು BEMLನಲ್ಲಿ ಸಿದ್ಧ ಮಾಡಿರುವಂಥ ಟ್ರೈನಲ್ಲಿ ಮಲಗಿಕೊಂಡು ಹೋಗಲಿಕ್ಕೆ ಅಂದರೆ ವ್ಯವಸ್ಥೆಯನ್ನು ಮಾಡಿರುವಂಥ, ಸಾಮಾನ್ಯವಾಗಿ ಟೈರ್ ಏನೇನೆಲ್ಲ ಒಂದು ವಿಶೇಷತೆಗಳಿದೆ ಅದನ್ನು ಒಂದು ಮಾಡಿರುವಂಥದ್ದು. 3 ಅಂದರೆ ಈ ಭಾಗದಲ್ಲಿರ್ಬೋದು, ಆ ಭಾಗದಲ್ಲಿ ಒಟ್ಟು 3 ಪ್ರಯಾಣಿಕರು ಮಲಗಿಕೊಂಡು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಇರುವಂಥದ್ದು. ಇಲ್ಲಿ ಸಾಕಷ್ಟು ಪ್ರಯಾಣಿಕರಿಗೆ ಒಂದು ಅದ್ಭುತವಾದಂಥ ಒಂದು ವಿನ್ಯಾಸಗಳನ್ನು ಕೂಡ ಮಾಡಿರುವಂಥದ್ದು. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೇನಿದೆ ಅಂತೇಳಿ. ಇಲ್ಲಿ ಕುಳಿತುಕೊಂಡು ಅಂದರೆ ಓದ್ಕೊಳ್ಳಿಕ್ಕೋ, ಇಲ್ಲಾಂದರೆ ಪೇಪರು, ಬುಕ್ಸು ಈ ಥರದ್ದು ಏನಾರು ಇಟ್ಕೊಳ್ಳೋಂಥದ್ದಾಗಿರ್ಬೋದು. ಮತ್ತು ಇಲ್ಲಿ ರೀಡಿಂಗ್ ಲೈಟಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಚಾರ್ಜರಿಗೆ ಅಂದರೆ ಸಂಪೂರ್ಣವಾಗಿ 3 ಪಿನ್ ಚಾರ್ಜರ್ ಇರ್ಬೋದು, USB ಇರ್ಬೋದು, C ಟೈಪ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಹಾಕ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ಪ್ರಯಾಣಿಕರಿಗೆ. ಇಲ್ಲಿ ಹೊರಭಾಗದಲ್ಲಿ ನಾವು ಕೂಡ ನೋಡುವಂತೆ ಇದಿರುತ್ತೆ, ಅಂದರೆ ಕಿಟಕಿಗಳಿರುತ್ತೆ, ಕಿಟಕಿಗಳನ್ನು ತೆಗೆದುಕೊಳ್ಳುವಂಥದ್ದು ಈ ಥರದ್ದೆಲ್ಲವೂ ಕೂಡ ಇರುತ್ತೆ. ಆದರೆ ಈ ಟ್ರೈನಲ್ಲಿ ಸಂಪೂರ್ಣವಾಗಿ AC ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರವಾದಂಥ ಓಪನ್ನು ಈ ಥರದ್ದು ಯಾವುವು ಇಲ್ಲ. ಮೇಲ್ಭಾಗದಲ್ಲಿ ಕೂಡ ಅಂದರೆ ಫ್ಯಾನ್ ಇರ್ಬೋದು, ಲೈಟ್ ಇರ್ಬೋದು, ಈ ಥರದ್ದೆಲ್ಲವೂ ಕೂಡ ಇರುತ್ತೆ. ಮೇಲೂ ತುಂಬ ಅದ್ಭುತವಾದಂಥ ಒಂದು ವಿನ್ಯಾಸಗಳನ್ನು ಕೂಡ ಈಗಾಗಲೇ BMLನ ಒಂದು ತಾಂತ್ರಿಕರು ಮಾಡಿರುವಂಥದ್ದು. ಸಂಪೂರ್ಣವಾಗಿ CCTV ಕಣ್ಗಾವಲಿನಲ್ಲಿ ಕೂಡ ಇರುತ್ತೆ. CCTV ಇರುತ್ತೆ. ಪ್ರತಿಯೊಂದರ ಏನಾದ್ರು ಒಳಭಾಗದಲ್ಲಿ ಏನಾದ್ರು ಸಮಸ್ಯೆಗಳಾದರೆ ಮತ್ತೊಂದು ಈ ಥರದ್ದೆಲ್ಲವೂ ಕೂಡ ನೋಡಲಿಕ್ಕೆ ಒಂದು ವಿಶೇಷತೆಗಳನ್ನು ಈಗಾಗಲೇ ತೋರಿಸಿರುವಂಥದ್ದು. ಒಳಭಾಗದಲ್ಲಿ ನಾವು ಕೂಡ ನೋಡ್ತಾ ಇದ್ವಿ. ತುಂಬ ಅದ್ಭುತವಾದಂಥ ಒಂದು ವಿನ್ಯಾಸವಿದೆ. ವಿನ್ಯಾಸದಲ್ಲಿ ಈಗಾಗಲೇ ಲೈಟ್ ಇರ್ಬೋದು, ಮತ್ತೊಂದು ಯಾರು ಓಡಾಡುವಂಥ ಸಂದರ್ಭದಲ್ಲಿ ಕೆಳಭಾಗದಲ್ಲೂ ಕೂಡ ಲೈಟ್ಗಳು ಆನ್ ಆಗುತ್ತೆ. ರಾತ್ರಿ ವೇಳೆಯಲ್ಲಿ ಏನಾದರೂ ಪ್ರಯಾಣಿಕರು ಸಾಕಷ್ಟು ತೊಂದರೆ ಮತ್ತೊಂದು ಮಗದೊಂದು ಮಾಡಿದ್ರೆ ಒಳಭಾಗದಲ್ಲಿರುವಂಥವ್ರಿಗೆ ಮಾಹಿತಿ ಗೊತ್ತಾಗುತ್ತೆ. ಅಂದರೆ ಮೇಲ್ಭಾಗದಲ್ಲಿ ನಾನು ಹೇಗೆ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಮಾಹಿತಿ ಗೊತ್ತಾಗುತ್ತೆ. ಗೊತ್ತಾದ ನಂತರದಲ್ಲಿ ಇಲ್ಲಿಂದ ಯಾರು ಬರುವಂಥದ್ದು ಏನಾದ್ರು ಸಮಸ್ಯೆ ತೊಂದರೆಗಳನ್ನು ಏನಾದ್ರು ಮಾಡಿದರೆ ಅವ್ರು ನೋಡೋದು ಈ ಥರದ್ದೆಲ್ಲವೂ ಕೂಡ ಆಗುತ್ತೆ. ಇದೇ ಮೊದಲ ಬಾರಿಗೆ ಆಟೋಮೇಟೆಡ್ ಅಂದರೆ ಡೋರ್ಗಳು ಕೂಡ ಸಾಮಾನ್ಯವಾಗಿ ನಾವು ಓಡಾಡುವಂಥ ಸಂದರ್ಭದಲ್ಲಿ ಪ್ರೆಸ್ ಮಾಡ್ತಿದ್ದಂತೆ ಓಪನ್ ಆಗುವಂಥದ್ದು ಈ ಥರದ್ದೆಲ್ಲವೂ ಕೂಡ ಇದೆ. ತುಂಬ ಅದ್ಭುತವಾಗಿ ಈ ಒಂದು ಒಂದೇ ಭಾರತ್ನ AC ಸ್ಲೀಪರ್ ಕೋಚ್ಗಳನ್ನು ರೆಡಿ ಮಾಡಿರುವಂಥದ್ದು. ಇದೇ ಮೊದಲ ಬಾರಿಗೆ ಈ ಒಂದು ಟ್ರೈನ್ನ ಒಳಭಾಗದಲ್ಲಿ ಅಂಗವಿಕಲರಿಗೆ ಒಂದು ವಿಶೇಷವಾದಂಥ ಒಂದು ವಿನ್ಯಾಸವನ್ನು ಕೂಡ ಮಾಡಿರುವಂಥದ್ದು. ಹ್ಯಾಂಡಿಕ್ಯಾಪ್ ಬಂದಂಥ ಸಂದರ್ಭದಲ್ಲಿ ಅವರು ಟಾಯ್ಲೆಟ್ಗೆ ಹೋಗುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಕೂತ್ಕೊಳ್ಳಿಕ್ಕೆ, ನಿಂತ್ಕೊಳ್ಳಿಕ್ಕೆ, ಕೈನ ಹಿಡ್ಕೊಳ್ಳಿಕ್ಕೆ ಈ ಥರದ್ದೆಲ್ಲವನ್ನು ಕೂಡ ಒಂದು ವಿಶೇಷವಾದಂಥದ್ದನ್ನು ಕೂಡ ಸಿದ್ಧ ಮಾಡಿರೋ ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇದೆ, ಅಂದರೆ ಯಾವುದೇ ಟ್ರೈನ್ಗಳಲ್ಲಿ ಕೂಡ ಈ ಥರದೊಂದು ವಿಶೇಷತೆ ಇಲ್ಲ. ಮಕ್ಕಳನ್ನ ಕರ್ಕೊಂಡ್ಬಂದಿರ್ತಾರೆ, ಮಕ್ಕಳಿಗೆ ಡೈಪರ್ ಹಾಕುವಂಥದ್ದು ಈ ಥರದ್ದೆಲ್ಲೂ ಕೂಡ ಒಂದು ವಿಶೇಷವಾದಂಥದ್ದು. ಕ್ಲಿಪ್ಪನ್ನು ಹಾಕಿ ಡೈಪರ್ ಚೇಂಜ್ ಮಾಡುವಂಥದ್ದು ಈ ಥರದ್ದು. ಅಂದರೆ ಮಕ್ಕಳನ್ನ ಮಲಗಿಸ್ಕೊಳ್ಳಿಕ್ಕೋ ಕೂರಿಸ್ಕೊಳ್ಳಿಕ್ಕೆ ಆಗಿಲ್ಲ, ಪೋಷಕರು ಒಬ್ಬರೇ ಬಂದಿರ್ತಾರೆ, ತಾಯಂದರು ಒಬ್ಬರೇ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಡೈಪರ್ನ ಚೇಂಜ್ ಮಾಡುವಂಥದ್ದು, ಮಕ್ಕಳಿಗೆ ಏನಾದರೂ ಒಂದು ಆರೈಕೆ ಮತ್ತೊಂದು ಮಗದೊಂದು ಮಾಡಲಿಕ್ಕೆ, ಅಂದರೆ ಪಕ್ಕದಲ್ಲಿ ಯಾರೋ ಮಲಗಿರ್ತಾರೆ, ನಿಂತಿರ್ತಾರೆ, ಅವರಿಗೆ ಅನಾನುಕೂಲ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಈ ಥರದನ್ನು ಕೂಡ ಒಂದು ಮಾಡಿರುವಂಥದ್ದು. ಸಂಪೂರ್ಣವಾಗಿ ಇದು ಪೋಷಕರೇನಿದ್ದಾರೆ ಮಕ್ಕಳ ಜೊತೆಯಲ್ಲಿ ಮಕ್ಕಳನ್ನ ಕರ್ಕೊಂಡ್ಬರುವಂಥ ಪೋಷಕರಿಗೆ ಇದು ಸಾಕಷ್ಟು ಸಹಾಯ ಆಗುತ್ತೆ. ಇಲ್ಲೂ ಏನಾದರೂ ಸಮಸ್ಯೆ ಆದರೆ, ತೊಂದರೆ ಆದರೆ, ಒಳಭಾಗದಲ್ಲಿ ಏನಾದರೂ ಆದರೆ ಅಂತೇಳಿ ಇಲ್ಲಿ ಪುಷ್ ಟಾಕು ಅಂತಂದರೆ ಒಳಭಾಗದಲ್ಲಿರುವಂಥದ್ದು ಮೈಕು, ವೆಯ್ಟು, ಟಾಕು, ಅಂದರೆ ಈ ಥರದ್ದೆಲ್ಲ ತುಂಬ ಒಂದು ಅದ್ಭುತವಾದಂಥ ಒಂದು ಟೆಕ್ನಾಲಜಿಯನ್ನು ಕೂಡ ಅಳವಡಿಸ್ಕೊಂಡಿದೆ. ಅಂದರೆ ಇಲ್ಲೇನೋ ಆಯಿತು, ಮಹಿಳೆಯರು ಯಾರೋ ಕರ್ಕೊಂಬಂದಿರ್ತಾರೆ, ಮಕ್ಕಳನ್ನ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಏನೋ ತೊಂದರೆ ಆಯಿತು, ಹಿಂಗೆ ಮಾಡ್ತಿದ್ದಂಗೆ ಇಲ್ಲಿ ಮೈಕ್ ಬರುತ್ತೆ. ಅಂದರೆ ಸಾಮಾನ್ಯವಾಗಿ ಈ ಥರ ಬರ್ತಾ ಇರುತ್ತೆ. ಮೈಕ್ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಳಗೆ ಮಾತಾಡ್ಬೋದು. ಲೋಕೋ ಪೈಲಟ್ ಇರ್ತಾರೆ, ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಒಳಗಡೆ ಇರ್ತಾರೆ, ರೈಲ್ವೆ ಪೊಲೀಸ್ ಇರ್ತಾರೆ, ಅವ್ರ ಜೊತೆಲಿ ಮಾತಾಡ್ಬೋದು.
ಏನಾದ್ರು ಸಮಸ್ಯೆ ಆಗಿದ್ದರೆ ಮತ್ತೊಂದು ಈ ಥರದ್ದೆಲ್ಲವೂ ಕೂಡ ತಿಳಿಸ್ಬೋದು. ಇವೆಲ್ಲ ಒಂದು ವಿಶೇಷತೆಗಳನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಮತ್ತೊಂದು ನಾವು ಕೂಡ ನೋಡ್ತಾ ಇದ್ವಿ ಕೋಚ್ನ ಒಳಭಾಗದಲ್ಲಿ ಯಾವ್ಯಾವ ಥರವಾಗಿ ಅಂತೇಳಿ ತುಂಬ ಅದ್ಭುತವಾದಂಥ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಯಾವುದೇ ಸಮಸ್ಯೆ ಆಗಬಾರ್ದು. ಪ್ರತಿ ಕೋಚ್ನ ಒಂದು ಆರಂಭದಲ್ಲೂ ಕೂಡ ಈ ಮೆಟ್ರೋ ಟ್ರೈನ್ಗಳಲ್ಲಿ ಏನೊಂದು ವಿಶೇಷತೆಗಳಿರುತ್ತೆ, ಟಾಕ್ ಬ್ಯಾಕು ಈ ಥರದ್ದೆಲ್ಲವೂ ಕೂಡ ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಮರ್ಜೆನ್ಸಿ ಬಟನ್ಗಳಾಗಿರ್ಬೋದು ಈ ಥರದ್ದೆಲ್ಲವೂ ಕೂಡ ಇಟ್ಟಿದ್ದಾರೆ. ಸಂಪೂರ್ಣವಾಗಿ ಎಲ್ಲ ಒಂದು ಕೋಚ್ಗಳಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಯಾವುದೇ ಥರವಾದಂಥ ಸಮಸ್ಯೆ ತೊಂದರೆಗಳಾಗಬಾರ್ದು ಅಂತೇಳಿ ಈ ಥರದ್ದೆಲ್ಲವೂ ಕೂಡ ಒಂದು ವಿಶೇಷವಾದಂಥ ಮಾಡಿರುವಂಥದ್ದು. ಈಗಾಗಲೇ ರೈಲ್ವೆ ಸಚಿವರು ಹೇಳಿದಂಥದ್ದು ಇನ್ನೇನು 2-3 ತಿಂಗಳಲ್ಲಿ ಈ ಒಂದು ಟ್ರೈನ್ ಕೂಡ ಟ್ರ್ಯಾಕಿಗೆ ಇಳಿಯುತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.